ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸತ್ಯ ದರ್ಶನಕ್ಕಾಗಿ ಧರ್ಮಸ್ಥಳದಲ್ಲಿ ಬಿಜೆಪಿಯ ಶಾಸಕಾಂಗ ಸಭೆ. ಪ್ರಮಾಣ ವಚನ ಸಂವಿಧಾನದ ಹೆಸರಲ್ಲಿ ಆಣೆ ಪ್ರಮಾಣ ದೇವರ ಮುಂದೆ ಮಂಜುನಾಥನ ಸನ್ನಿಧಿಯಲ್ಲಿ ನಾವು ಅಡ್ಡ ಮತದಾನ ಮಾಡಿದ್ದೇವೋ ಮಾಡಿಲ್ಲ ಅನ್ನೋದನ್ನ ಸಾಬೀತುಪಡಿಸುವ ಸಲುವಾಗಿ ಬಿಜೆಪಿಯ ಶಾಸಕರು ಈಗ ಆಣೆ ಪ್ರಮಾಣಕ್ಕೆ ಮುಂದಾಗ್ತಾರಾ? ಹಾಗಿದ್ರೆ ಏನಿದು? ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳಬಹುದು? ಅಮಿತ್ ಶಾ ಯಾಕೆ ಅಪ್ಸೆಟ್ ಆಗಿದ್ದಾರೆ? ಎಲ್ಲದರ ವಿಚಾರದ ಬಗ್ಗೆ ಅತ್ಯಂತ ಎಕ್ಸ್ಕ್ಲೂಸಿವ್ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಪಡೆದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತ ಮಿಸ್ ಮಾಡದೆ ತಿಳಿಸಿ. ಸ್ನೇಹಿತರೆ, ಬಿಜೆಪಿ ಈಗ ತಲ್ಲಣಗೊಂಡಿದೆ, ಪತ್ರಗುಟ್ಟಿದೆ. ಯಾಕೆಂದ್ರೆ ಒಂದೇ ಒಂದು ಎಲೆಕ್ಷನ್, ಅದು ವಿಧಾನ ಪರಿಷತ್ತಿನ ಚುನಾವಣೆ ಇತ್ತೀಚೆಗೆ ನಡೀತು. ಈ ಚುನಾವಣೆಯಲ್ಲಿ ಯಾವಾಗಲೂ ಅಮಿತ್ ಶಾ, ಮೋದಿ ಒಂದು ರೀತಿಯ ಈ ದೇಶದ ರಾಜಕೀಯ ಚಾಣಾಕ್ಷರು, ಅದರಲ್ಲೂ ಮೋದಿ ಬಹಳ ದೊಡ್ಡ ಚಾಣಾಕ್ಷ ಅಂತ ಹೇಳಿ ಎಲ್ಲ ಕಡೆ ಬಿಂಬಿಸ್ಕೊಂಡಿದ್ದಾರೆ. ಅಫ್ಕೋರ್ಸ್ ಅವರು ಸಹಜವಾಗಿ ಚುನಾವಣೆಯ ತಂತ್ರಗಾರಿಕೆನ ಮಾಡೇ ಮಾಡ್ತಾರೆ. ಈ ಅಮಿತ್ ಶಾ ಚುನಾವಣಾ ತಂತ್ರಗಾರಿಕೆ ಯಾವ ರೀತಿ ಇರುತ್ತೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇಲ್ಲ. ಈಗ ಕರ್ನಾಟಕದಲ್ಲಿ ರೀ ಮೋದಿಯವರೇ, ರೀ ಅಮಿತ್ ಶಾ ಅವರೇ, ನೀವೊಬ್ಬರೇನಾ ತಂತ್ರಗಾರಿಕೆ ಮಾಡೋದು? ನಿಮ್ಮೊಬ್ಬರಿಗೇನ ಚಾಣಾಕ್ಷತನ ಇರೋದು? ನಮಗೂ ಇದೆ ಕಣ್ರಿ ಅಂತೇಳಿ ಡಿಕೆ ಸರಿಯಾದ ಚಕ್ರ ವ್ಯೂಹವನ್ನು ರೂಪಿಸಿ ಈ ಅಮಿತ್ ಶಾಗೆ ತಂಡ ಹೊಡೆಸಿದ್ದಾರೆ. ಇದ್ರೀಗ ಬಿಜೆಪಿಗೂ ತಲೆ ಕೆಟ್ಟು ಹೋಗಿದೆ, ಏನಪ್ಪ ಮಾಡೋದು ಈಗ ಅಂತ. ಹಾಗಾಗಿ ಈ ಒಂದು ಇರುಸು ಮುರುಸಿನಿಂದ, ರಾಜಕೀಯ ಹಿನ್ನಡೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಈಗ ಧರ್ಮಕ್ಷೇತ್ರ ಆಣೆ ಪ್ರಮಾಣ ಅಂತ ಹೇಳಿ ಮುಂದಾಗಿದ್ದಾರೆ. ಸ್ನೇಹಿತರೆ, ಈ ಬಿಜೆಪಿಗರು ಹಾಗೇನೆ. ಇವರಿಗೆ ರಾಜಕೀಯ ಹಿನ್ನಡೆ ಯಾವಾಗೆಲ್ಲ ಬರುತ್ತೆ ಆಗ ಅವರಿಗೆ ಧರ್ಮ ಬೇಕು, ಆಗ ಅವರಿಗೆ ದೇವರು ಬೇಕು, ಪುಣ್ಯಕ್ಷೇತ್ರಗಳು ಬೇಕು, ಆಣೆ ಪ್ರಮಾಣ ಬೇಕು. ಈಗ ಅಂಥದ್ದೊಂದು ಚಿಂತನೆಗೆ ಮುಂದಾಗಿದ್ದಾರೆ. ನೋಡೋಣ ಇದು ವರ್ಕೌಟ್ ಆಗತ್ತಾ ಅಥವಾ ಇದು ಸುಮ್ಮನೆ ತಮ್ಮ ಹಿನ್ನಡೆಗೆ ಏನಾದರೂ ಒಂದು ಚೇಂಜಸ್ ಮಾಡಕ್ಕೆ ಮಾಡ್ಕೊಂಡಿರುವಂತ ಒಂದು ರಾಜಕೀಯ ತಂತ್ರನ ನೋಡೋಣ. ಈಗ ಸ್ನೇಹಿತರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಯಾಕೆಂದ್ರೆ ನಮ್ಮ ಎಲ್ಲ ಶಾಸಕರು ನಾವು ಯಾರಿಗೆ ಸೂಚಿಸ್ತೀವಿ, ಮೈತ್ರಿ JDS ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ, ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಜೊತೆಗೆ ಮತ್ತೆ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ತಾರೆ ಅಂತ. ಆದ್ರೆ DK ಶಿವಕುಮಾರ್, ನನಗನ್ಸುತ್ತೆ ಸಿದ್ದರಾಮಯ್ಯ ಒಂದು ಮಾಸ್ ಲೀಡರ್ ಆದ್ರೆ ಕರ್ನಾಟಕದಲ್ಲಿ, ಅಂದ್ರೆ ಅಹಿಂದ ಮತಗಳನ್ನ, ತನ್ನದೇ ಆದ ವೋಟ್ ಬ್ಯಾಂಕಿಂಗ್ ಅನ್ನ ಮತ್ತು ಆ ಸಮುದಾಯಗಳ ಮತಗಳನ್ನ, ಜನರನ್ನ ಗಳಿಸುವಲ್ಲಿ ನಿಷ್ಣಾತರಾದ್ರೆ DK ಶಿವಕುಮಾರ್ ನಿಜಕ್ಕೂ ಕೂಡ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಇದು ಅತಿಶಯೋಕ್ತಿ ಅಲ್ಲ, ತಂತ್ರಗಾರಿಕೆಯಲ್ಲಿ ನಿಸ್ಸೀಮ ಅಂತಾನೆ ಹೇಳಬಹುದು. ನೋಡಿ, ಈಗ ತಮಗೆ ಹೆಚ್ಚಿನ ಓಟು ಸಿಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೊಬ್ಬ ಅಭ್ಯರ್ಥಿಯನ್ನ DK ಶಿವಕುಮಾರ್ ಕಣಕ್ಕಿಳಿಸಿರ್ತಾರೆ. ಆಮೇಲೆ ಸುರ್ಜೇವಾಲಾ ಕೂಡ ಕೇಳ್ತಾರೆ, ಏನ್ರಿ ನಮಗೆ ಓಟ್ ಹಾಕಲ್ಲ ಬಿಜೆಪಿಗರು, ಮತ್ತ್ಯಾಕೆ ಕಣಕ್ಕಿಳಿಸಿದ್ರೆ ಇನ್ನೊಬ್ಬ ಅಭ್ಯರ್ಥಿನ ಅಂತ ಹೇಳಿದಾಗ, ನೀವು ಸುಮ್ನಿರಿ, ನಾನು ಮಾತಾಡಲ್ಲ ಈಗ ಅಂತ ಹೇಳಿದ್ರಂತೆ. ಕೊನೆಗೆ ಈಗ ಸತ್ಯ ಗೊತ್ತಾಗಿದೆ. ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಒಂದಷ್ಟು ಬಿಜೆಪಿಯ ನಾಯಕರು ಕೋಟು ಪ್ಯಾಂಟು ಅನ್ನ ಹೊಲಿಸ್ಕೊಂಡು ರೆಡಿ ಆಗಿದ್ರೆ, ಇಲ್ಲಿ ನೋಡಿದ್ರೆ ಬಿಜೆಪಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಕಡೆ ಮಲ್ಕೊಂಡ್ಬಿಟ್ಟಿದೆ. ಮಕಡೆ ಅನ್ನೋದಕ್ಕಿಂತ ಒಂದು ದೊಡ್ಡ ಆಘಾತ, ದೊಡ್ಡ ಶಾಕ್. ಯಾವಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನ ಹಂಚಿಕೆ ಮಾಡುವ ಪ್ರೋಸೆಸ್ ಶುರುವಾಯ್ತಲ್ಲ, ಆ ಪ್ರೋಸೆಸ್ ಅಲ್ಲಿ ಬಹಳ ಮೆಚುರಿಟಿಯ ನಡೆಯನ್ನು ಅನುಸರಿಸಿದ್ರು ಇಬ್ಬರು ನಾಯಕರು, ಒಂದು DK, ಇನ್ನೊಂದು ಸಿದ್ದರಾಮಯ್ಯ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಬೇರೊಂದು ಸ್ವರೂಪಕ್ಕೆ ಕಾರಣ ಆಗ್ತಿತ್ತು. ಆದಾಗ್ಯೂ ಕೂಡ ಈ ನಾಯಕರ ಮುಖದಲ್ಲಿ ಯಾವುದೇ ಸಿಟ್ಟು, ಅಶಾಂತಿ ಇಲ್ದಿದ್ರು ಕೂಡ ಅವರನ್ನ ಬೆಂಬಲಿಸುವ ವಲಯ ಇರುತ್ತಲ್ಲ, ಆ ವಲಯದ ಅಸಮಾಧಾನ ಇದ್ದೇ ಇರುತ್ತೆ. ಅವರು ಬೇಜಾರಾಗಿರ್ತಾರೆ, ನೆಕ್ಸ್ಟ್ ಟೈಮ್ ಚುನಾವಣೆಯಲ್ಲಿ ನಮ್ಗೆ ವೋಟ್ ಹಾಕ್ತಾರೆ ಅಂತ ಬಿಜೆಪಿಗರು ಕನಸು ಕಾಣ್ತಾ ಇದ್ರು. ನೋಡಿ, ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ, ಅಂದ್ರೆ ಒಂದು ಒಳ್ಳೆಯ ರೀತಿಯಲ್ಲೇ ಅವರಿಂದ ಅಧಿಕಾರವನ್ನ ಪಡ್ಕೊಂಡ್ರು. ಇದು ಕುರುಬ ಸಮುದಾಯಕ್ಕೆ ದೊಡ್ಡ ಆಘಾತ ಆಗಿ ಕುರುಬ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದು ಬಿಜೆಪಿಗೆ ಕಡೆ ಮುಖ ಮಾಡುತ್ತೆ ಅಂತ ಚಿಂತನೆ ಮಾಡಿದ್ರು. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದ ನಾಯಕರುಗಳನ್ನ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ತಾ ಇದೆ,
ದಾವಣಗೆರೆಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿ ಇದು ಮಾಡ್ತಿದ್ದಾರೆ, ಆನಂತರ ಈಗ ಜಮೀರ್ ಸೇರಿದಂತೆ ಒಂದಷ್ಟು ನಾಯಕರನ್ನ ಯಾವ ರೀತಿ ಸೈಡ್ ಲೈನ್ ಮಾಡ್ತಿದ್ದಾರೆ, ಈ ಎಲ್ಲ ವಿಚಾರಗಳಿಂದ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡು ಅವರು JDS ಕಡೆ ಮುಖ ಮಾಡುವ ವಾಲುವ ಸೂಚನೆಗಳು ಇರಬಹುದಾ, ಅದು ನಮಗೆ ಲಾಭ ಆಗಬಹುದಾ ಅಂತೇಳಿ ಬಿಜೆಪಿಯ ನಾಯಕರು ಲೆಕ್ಕಾಚಾರ ಆಗ್ತಾ ಇದ್ರು. ಆ ಕಾರಣಕ್ಕೋಸ್ಕರನೇ ವಿಧಾನ ಪರಿಷತ್ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಬಿಜೆಪಿಯ ಚಾಣಾಕ್ಷ ಅಮಿತ್ ಶಾಗೆ ಒಂದು ವರದಿ ಹೋಗಿತ್ತು ರಾಜ್ಯದಿಂದ. ಏನು ಪೂರಕವಾಗಿದೆ ಬಿಜೆಪಿಗೆ, ನೆಕ್ಸ್ಟ್ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು, ಯಾಕೆಂದ್ರೆ ಮತ ಧ್ರುವೀಕರಣ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲ ಲೆಕ್ಕಾಚಾರಗಳು ವರದಿ ಹೇಳ್ತಾ ಇತ್ತು. ಈಗ ಚಾಣಕ್ಯ ಅಮಿತ್ ಶಾ ಅವರು ಕಂಗಾಲಾಗೋಗಿದ್ದಾರೆ, ಅಪ್ಸೆಟ್ ಆಗಿದ್ದಾರೆ. ಇವರು ಈ ರಾಜ್ಯದ ಬಿಜೆಪಿ ನಾಯಕರು ಹೋಗಿ ಕೈಕಟ್ಟು ಬಾಯಿ ಮುಚ್ಚೋ ತರ ಸುಮ್ಮನೆ ಅವ್ರು ಹೇಳೋದನ್ನ ಬಯಸ್ಕೊಳ್ಳೋದನ್ನ ಕೇಳಿಸ್ಕೊಂಡು ಬರಬೇಕು. ಯಾಕೆಂದ್ರೆ ವಿಧಾನ ಪರಿಷತ್ ಚುನಾವಣೆಯ ನಂತರದ ಬೆಳವಣಿಗೆಗಳು ಮತ್ತು ನಂತರದ ವರದಿಯನ್ನು ಕೂಡ ತರಿಸ್ಕೊಂಡು ನೋಡಿದ್ರೆ ಅವರಿಗೆ ಆಘಾತ ಆಗಿದೆ. ನೀವು ಅಂದ್ಕೊಂಡಂಗಿಲ್ಲ, ಇಲ್ಲಿ ಬೇರದ್ದೇ ನಡೀತಾ ಇದೆ, ಬೇರದ್ದೇ ಲೆಕ್ಕಾಚಾರಗಳಾಗ್ತಾ ಇದಾವೆ. ನೀವು ಏನು ಅಹಿಂದ ಓಟುಗಳು ನಮ್ಮ ಕಡೆ ಬರಬಹುದು, ಮುಸ್ಲಿಂ ಓಟುಗಳು JDS ಕಡೆ ಬರಬಹುದು, ಹಾಗಾಗಿ ನಾವು ಅಧಿಕಾರಕ್ಕೆ ಬರ್ಬೋದು ಅಂತ ನೀವು ಲೆಕ್ಕಾಚಾರ ಆಗ್ತಿದ್ದೀರಿ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಮತ ಬ್ಯಾಂಕ್ ಅಂತ ಆಗಿರುವ ವೀರಶೈವ ಲಿಂಗಾಯತ ಓಟುಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಕೈ ಕೊಟ್ಟು ಕಾಂಗ್ರೆಸ್ ಕಡೆ ವಾಲುವ ಸಾಧ್ಯತೆಗಳಿದಾವೆ ಅಂತ ಹೇಳಿ ವರದಿ ಗೊತ್ತಾಗಿದೆ ಅಮಿತ್ ಶಾಗೆ. ಇದರಿಂದ ಅಮಿತ್ ಶಾ ಕಂಗಾಲಾಗಿ ಹೋಗಿದ್ದಾರೆ, ಏನ್ ಮಾಡೋದು ಅಂತ. ಹಾಗಾಗಿ DK ಶಿವಕುಮಾರ್ ಏನು ತಂತ್ರಗಾರಿಕೆ ಮಾಡಿದ್ರು ಅಂದ್ರೆ ಬಿಜೆಪಿಗರನ್ನ ಮೀರಿಸೋ ಲೆವೆಲಿಯಲ್ಲಿ ಹಿಂದುತ್ವದ ತತ್ವಗಳು, ಅವ್ರಿಗೆ ಕರ್ನಾಟಕದಲ್ಲಿ ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರ ಪರವಾಗಿ ನಿಂತಿದ್ದು. 1000 DK ಬಂದ್ರು ಕೂಡ ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ, 1000 DKಗಳು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದು. ಆಮೇಲೆ ಬಿಜೆಪಿಯ ನಾಯಕರನ್ನ ಮೀರಿಸೋ ಲೆವೆಲ್ಗೆ ಹಿಂದುತ್ವದ ರಾಜಕಾರಣ, ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಆಮೇಲೆ ಇವೆಲ್ಲವೂ ಕೂಡ ಸಹಜವಾಗಿ ಹಿಂದೂಗಳ ವೋಟ್ ಬ್ಯಾಂಕ್ನ ತಂತ್ರಗಳು. ಅದನ್ನ ಚೆನ್ನಾಗಿ DK ಮಾಡ್ತಿರೋದ್ರಿಂದ ಇದೆಲ್ಲವೂ ಕೂಡ ಬಿಜೆಪಿಗೆ ಉಲ್ಟಾ ಆಗಿದೆ. ಹಾಗಾಗಿ ಅಮಿತ್ ಶಾ ಗೊಂದಲದಲ್ಲಿದ್ದಾರೆ, ಟೆನ್ಷನ್ ನಲ್ಲಿದ್ದಾರೆ, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಒಂದು ಕತೆ. ಆದ್ರೆ ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮಗೆ ಮುಖಭಂಗ ಆಗಿದೆ, ನಮ್ಮವರೇ ನಮ್ಮ ಶಾಸಕರೇ ನಮಗೆ ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂತಂದ್ರೆ ಮುಂದಿನ ಚುನಾವಣೆಯ ಗತಿ ಏನು ಅಂತೇಳಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡು ಇದನ್ನೇನಾದ್ರೂ ಮ್ಯಾನೇಜ್ ಮಾಡ್ಬೇಕಲ್ಲ. ಮತ್ತೆ ಆ ರೀತಿ ಓಟ್ ಹಾಕದವ್ರಿಗೆ ಏನಾದ್ರೂ ಒಂದ್ ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ. ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಈಗ ಅಡ್ಡ ಮತದಾನ ಮಾಡಿರೋರ್ಗೆ ಅವ್ರಿಗೆ ಅವರದ್ದೇ ಆದ ಆದ್ಯತೆಗಳಿರ್ತವೆ. ಅವ್ರಿಗೆ ಒಂದು ದುಡ್ಡು ಅಥವಾ ಮುಂದಿನ ರಾಜಕೀಯ ಭವಿಷ್ಯವೋ ಅಥವಾ ಏನಾದ್ರೂ ಏನೇನೋ ಇರ್ತವೆ ಅವರ ಆದ್ಯತೆಗಳು, ಅದನ್ನೆಲ್ಲ ಹೇಳಬೇಕು ಅಂತ ಏನಿಲ್ಲ. ಈಗ ಇವ್ರು ಏನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಮುಂದೆ ಆಣೆ ಪ್ರಮಾವಚನ ಮಾಡೋರು ಎಲ್ಲರೂ ಮಾಡೇ ಮಾಡ್ತಾರೆ, ನಾನು ಹಾಕಿಲ್ಲ ಅಂತ ಕಂಡಿಡಿಯೋದು ಹೇಗೆ? ಈಗ ವಿಷಯ ಏನು ಅಂದ್ರೆ ಕೆಲವೊಂದ್ಸಲಿ ಪ್ರಕೃತಿ ಎಲ್ಲರನ್ನೂ ಆಟ ಆಡಿಸುತ್ತೆ, ಎಲ್ಲರನ್ನೂ ತಮ್ಮ ಹತ್ರ ಕಳಿಸುತ್ತೆ, ಎಲ್ಲರಿಗೂ ತಪರಾಕಿ ಕೊಡುತ್ತೆ. ಪ್ರಕೃತಿ ಒಂದು ಸತ್ಯದ ಪ್ರತೀಕವಾಗಿರುವ ಪ್ರಕೃತಿ ಅನ್ನೋದಕ್ಕೆ ಇದು ಉದಾಹರಣೆ ನೋಡಿ. ಧರ್ಮಸ್ಥಳದ ಭಾಗದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ನಿಗೂಢ ಸಾವಿನ ಪ್ರಕರಣ ಒಂದು ಕಡೆ ಆದ್ರೆ, 100 ಶವಗಳು ಅಕ್ರಮ ಹೂತು ಹಾಕುವಿಕೆ ಪ್ರಕರಣ SIT ತನಿಖೆ ನಡೀತಾ ಇದೆ. ಅದು ಒಂದಾದ್ರೆ, ಸೌಜನ್ಯ ಅನ್ನುವಂತ ಹೆಣ್ಣು ಮಗಳು ಕೊಲೆ ಆದ್ಲು, ಅವಳ ಮೇಲೆ ಅತ್ಯಾಚಾರ ಆಯ್ತು. ಆ ಒಂದು ಅತ್ಯಾಚಾರ ಕೊಲೆ ಮಾಡಿದವರು ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಧರ್ಮಸ್ಥಳ ಭಾಗದಲ್ಲಿ ಈ ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೇ ಬಿಜೆಪಿಗರು ಒಂದೇ ಒಂದು ಮಾತಾಡಲಿಲ್ಲ. ಯಾರು ದುಷ್ಟತನ ಮಾಡಿದ್ದಾರೆ, ಯಾರು ದುರುಳರಿದ್ದಾರೆ, ಯಾರು ಅತ್ಯಾಚಾರ ಮಾಡಿದ್ದಾರೆ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸದನದಲ್ಲೇ ಆಗ್ಲಿ ಹೊರಗಡೆ ಆಗ್ಲಿ ಈ ಬಿಜೆಪಿಗರು ಯಾವತ್ತೂ ಕೂಡ ದನಿ ಎತ್ತಲಿಲ್ಲ. ನ್ಯಾಯ ಸಿಗಬೇಕು ಅಂತ ಹೇಳಲಿಲ್ಲ. ಯಾಕೆ ಎತ್ತಲಿಲ್ಲ ಅಂದ್ರೆ ಅವರ ಆದ್ಯತೆಗಳು, ಅವರ ಬೆಂಬಲ ಯಾರಿಗೆ ಗೊತ್ತಿಲ್ಲ. ಈಗ ಅದೇ ಬಿಜೆಪಿಗರು ಹೋಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ವಚನ ಮಾಡ್ತಾರಂತೆ. ಈ ಬಿಜೆಪಿಗರಿಗೇನಾದ್ರೂ, ಈ ಶಾಸಕರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ, ಮತ್ತೆ ನೈತಿಕತೆ ಇದೆಯಾ ಅಂತ? ಒಂದು ಅನ್ಯಾಯವನ್ನ ಖಂಡಿಸಲು ಸಾಧ್ಯವಾಗದ ಈ ಬಿಜೆಪಿಯ ನಾಯಕರು ಅಲ್ಲಿ ಹೋಗಿ ಸತ್ಯದ ಬಗ್ಗೆ, ಪ್ರಮಾಣ ವಚನದ ಬಗ್ಗೆ, ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯ ಬಗ್ಗೆ ಮಾತಾಡ್ತಾರೆ, ಪ್ರಮಾಣ ವಚನ ಮಾಡ್ತಾರೆ ಅಂತಂದ್ರೆ ಅದನ್ನ ಏನ್ ಅನ್ಬೇಕು? ಒಂದ್ ರೀತಿಯ ಅದು ಇವ್ರದ್ದು ಒಂದು ನಗೆಪಾಟಲು ಅಂತ. ಒಂದು ಧರ್ಮಕ್ಷೇತ್ರಕ್ಕೆ ಇವರು ಮಾಡುವ ಅವಮಾನ,
ಒಂದು ಧರ್ಮಕ್ಷೇತ್ರದಲ್ಲಿ ಆಗಿರುವ ಅನ್ಯಾಯವನ್ನ ಖಂಡಿಸಲು ಸಾಧ್ಯವಾಗದ ನೈತಿಕತೆ ಇಲ್ಲದ ಈ ಜನಪ್ರತಿನಿಧಿಗಳು ತಾವೇ ಮಾಡಿರುವ ಒಂದಷ್ಟು ಅಡ್ಡ ಮತದಾನದ ಬಗ್ಗೆ ಹೋಗಿ ಪ್ರಮಾಣ ವಚನ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಏನಾದ್ರೂ ನಾಚಿಕೆ, ಮಾನ, ಮರ್ಯಾದೆ, ನೈತಿಕತೆ ಇದೆಯಾ? ಆ ಅನ್ಯಾಯವನ್ನ ಖಂಡಿಸಿದ್ರೆ ಅಲ್ಲಿಗೆ ಹೋಗಕ್ಕೆ ಇವ್ರಿಗೆ ಯೋಗ್ಯತೆ ಇರ್ತಾ ಇತ್ತು. ನೋಡಿ, ಪ್ರಕೃತಿ ಹೇಗೆ ಇವರನ್ನ ಕರೆಸ್ಕೊಳ್ಳುತ್ತೆ, ಇವರನ್ನ ಬಟಾ ಬಯಲು ಮಾಡುತ್ತೆ. ಸಾರ್ವಜನಿಕವಾಗಿ ಇವರೆಷ್ಟು ಧರ್ಮಗೇಡಿಗಳು, ಇವರು ಯಾರ ಪರವಾಗಿದ್ದಾರೆ, ಇವರು ಹೇಗಿದ್ದಾರೆ ಅನ್ನೋದನ್ನ ಪ್ರಕೃತಿ ಇವರನ್ನೇ ಬಟಾ ಬಯಲು ಮಾಡಿದೆ. ಸತ್ಯ ದರ್ಶನವಂತೆ, ಪ್ರಮಾಣ ವಚನವಂತೆ ಮತ್ತೆ ಅಡ್ಡ ಮತದಾನವಂತೆ. ಇದು ಬಿಜೆಪಿಯ ಒಂದು ರೀತಿ ಸತ್ಯ ದರ್ಶನ ಅಲ್ಲ, ಇದು ಬಿಜೆಪಿಯ ಅವಸಾನ. ಬಿಜೆಪಿಯ ಅವಸಾನ ಶುರುವಾಗಿದೆ. ಇಲ್ಲ ಅಂದಿದ್ರೆ ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತಂದ್ರೆ ಅದು ಏನನ್ನ ಸೂಚಿಸುತ್ತೆ? ಇವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ, ಸತ್ಯದ ಪರವಾಗಿ ನಿಲ್ಲುವ ಮನಸ್ಸನ್ನ ಕಳ್ಕೊಂಡಿದ್ದಾರೆ. ಈಗ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇವರ ರಾಜಕೀಯ ಅವನತಿ ಬಂದಾಗ ಧರ್ಮ ಬೇಕು, ದೇವರು ಬೇಕು, ಮತ್ತೆ ಪುಣ್ಯ ಸ್ಥಳಗಳು ಬೇಕು. ಇವ್ರಿಗೆ ರಾಜಕೀಯದ ಬಂಡವಾಳವೇ ಧರ್ಮ, ದೇವರು, ದೇವಸ್ಥಾನಗಳು. ಈಗ ಧರ್ಮಸ್ಥಳದ ವಿಚಾರಕ್ಕೆ ಹೋಗಿದ್ದಾರೆ. ಅಲ್ಲಿ ಸತ್ಯ ದರ್ಶನ ಮಾಡ್ತಾರಂತೆ. ಅನ್ಯಾಯದ ವಿರುದ್ಧ ಖಂಡನೆ ಮಾಡುವ ನೈತಿಕತೆ ಇಲ್ಲದ ನೀವು ಅಲ್ಲಿಗೆ ಹೋಗಿ ಸತ್ಯ ದರ್ಶನ ಮಾಡಿದ್ರೇನು, ನೀವು ಪ್ರಮಾಣ ವಚನ ಹೇಳಿದ್ರೇನು, ಅದನ್ನ ಯಾರು ನಂಬೋದಕ್ಕೆ ತಯಾರಿಲ್ಲ. ಈಗ ಎಲ್ಲರೂ ಕೂಡ ನೀವು ಪ್ರಮಾಣ ವಚನ ಮಾಡೇ ಮಾಡ್ತೀರಿ, ನಾನ್ ಮಾಡಿಲ್ಲ ಅಂತ ಕಂಡಿಡಿಯೋದು ಹೇಗೆ? ಗೊತ್ತಾಗತ್ತೆ ಹೇಗೆ? ತನ್ನ ಪಕ್ಷಕ್ಕೆ ಮೋಸ ಮಾಡಿರೋರು ಇವ್ರು ದೇವ್ರಿಗೆ ಮೋಸ ಮಾಡಲ್ವಾ? ದೇವರ ಪ್ರಮಾಣ ವಚನಕ್ಕೆ ತಲೆ ಕೆಡಿಸ್ಕೊತಾರ ಇವ್ರಿಗೆ ನೈತಿಕತೆ ಇದೆಯಾ? ಪ್ರಾಮಾಣಿಕತೆ ಇದೆಯಾ? ಹಾಗಾಗಿ ಅಮಿತ್ ಶಾಗೆ ಈ ಎಲ್ಲ ವಿಚಾರಗಳು ಗೊತ್ತಾಗಿದ್ದಾವೆ. ಬಿಜೆಪಿ ಒಳಗಡೆಗಳಿಗೆ ಕುಸಿತಾ ಇದೆ. ಮತ್ತು ಇವು ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ವಚನ, ಇದೆಲ್ಲ ಒಂದು ರಾಜಕೀಯ ಗಿಮಿಕ್. ಇದು ರಾಜಕೀಯ ಗಿಮಿಕ್. ಪ್ರಕೃತಿ ಕೆಲವೊಂದ್ಸಲಿ ಕೆಲವರಿಗೆ ತನ್ನದೇ ಆದ ರೀತಿಯಲ್ಲಿ ಪಾಠವನ್ನ ಕಲಿಸುತ್ತೆ, ಬಟಾ ಬಯಲು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತ್ತೊಂದು ವಿಚಾರದ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.